ಮಕ್ತಂಪುರದಲ್ಲಿ ಮಳೆಗಾಗಿ ದುರ್ಗಾದೇವಿಯ ಮೆರವಣಿಗೆ. ಮಕ್ತಂಪುರ ಗ್ರಾಮದಲ್ಲಿ ಮಳೆಗಾಗಿ ದುರ್ಗಾದೇವಿಯ ಮೆರವಣಿಗೆ ನಡೆಯಿತು. ಗ್ರಾಮದ ಭಜನಾ ಸಂಘಗಳಿಂದ ಭಜನೆ ಹಾಗೂ ಕಳಸಗಳ ಮೆರವಣಿಗೆಯೊಂದಿಗೆ ಉತ್ಸವ ಮೂರ್ತಿಯು ದುರ್ಗಾದೇವಿ ದೇವಸ್ಥಾನದಿಂದ ಮಾರುತೇಶ್ವರ ದೇವಸ್ಥಾನಕ್ಕೆ ತೆರಳಿ ದೇವಿಯ ಅರ್ಚಕರಿಂದ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಂತರ ಮರಳಿ ದೇವಸ್ಥಾನಕ್ಕೆ ಬರಲಾಯಿತು. ಮೆರವಣಿಗೆಯ ವಿಶೇಷತೆ ಏನೆಂದರೆ ದುರ್ಗಾದೇವಿಯ ಮೆರವಣಿಗೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ 1 ವಾರದೊಳಗೆ ಮಳೆ ನಿಶ್ಚಿತ ಎನ್ನುವುದು ಪ್ರತೀತಿ ಇದೆ. ಅದು ಇಲ್ಲಿಯವರೆಗೂ ಹುಸಿಯಾದ ಉದಾಹರಣೆಗಳೇ ಇಲ್ಲ ಎಂದು ಗ್ರಾಮದ ಹಿರಿಯರು ಹೇಳುತ್ತಾರೆ. ಜೊತೆಗೆ ಇಂದ್ರಕಿಲ ವಿರಾಟ ಪರ್ವ ಎನ್ನುವ ಪಾಂಡವರ ಕಥೆಯನ್ನು ಓದುವುದಾಗಲಿ ಅಥವಾ ಅದನ್ನು ಪ್ರದರ್ಶನ ಮಾಡುವುದಾಗಲಿ ಮಾಡಿದರೂ ಸಹಿತ ಮಳೆ ಬರುತ್ತದೆ ಎನ್ನುವ ನಂಬಿಕೆ ಹಿಂದಿನ ತಲೆಮಾರಿನಿಂದ ಬಂದಿದೆ. ಇಂದಿನ ದೇವಿ ಉತ್ಸವವು ಗ್ರಾಮದ ಗುರು ಹಿರಿಯರ ಹಾಗೂ ಸಮಸ್ತ ಭಕ್ತಾದಿಗಳ ಸಂಗಮದಲ್ಲಿ ದೇವಿಯ ಜಯಘೋಷಗಳೊಂದಿಗೆ ಉತ್ಸವವು ಸಾಂಗವಾಗಿ ಜರುಗಿತು.